ಬಾಸ್ ಸೀಸನ್ 11ರಲ್ಲಿ ಐಶ್ವರ್ಯ ಸಿಂಧೂಗಿ ಆಟ ಮುಗಿಸಿದ್ದಾರೆ. ದೊಡ್ಡ ಮನೆಯ ಸ್ಪರ್ಧಿಗಳು ಭಾವುಕರಾಗಿಯೇ ಐಶ್ವರ್ಯ ಅವರನ್ನ ಮನೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ 9 ಮಂದಿ ಉಳಿದಿದ್ದಾರೆ. ಎಲಿಮಿನೇಷನ್ ಪ್ರಕ್ರಿಯೆ ಬೆನ್ನಲ್ಲೇ ಬಿಗ್ ಬಾಸ್ನ ಇಂದಿನ ಎಪಿಸೋಡ್ ಪ್ರೋಮೋ ಹೊರಬಿದ್ದಿದೆ. ದಿನಸಿ ಸಾಮಗ್ರಿಗಾಗಿ ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ದಾರೆ. ದಿನಸಿ ಪಡೆಯೋದಕ್ಕಾಗಿ ಸಾಮರ್ಥ್ಯ ಇರುವ 6 ಜನರ ತಂಡವನ್ನ ಸ್ಪರ್ಧಿಗಳೇ ಸೂಚಿಸಬೇಕಿದೆ. ಹೀಗಾಗಿ ಟಾಸ್ಕ್ ಗೆದ್ದು ದಿನಸಿ ಪಡೆಯೋ ಚಾಲೆಂಜ್ನಲ್ಲಿ ಯಾರು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದು ಸಸ್ಪೆನ್ಸ್ ಆಗಿದೆ. ಬಿಗ್ ಬಾಸ್ ನೀಡಿರುವ ಟಾಸ್ಕ್ನಲ್ಲಿ ಉಗ್ರ ಮಂಜು, ಚೈತ್ರ, ಧನಂಜಯ್, ಮೋಕ್ಷಿತಾ ಸೇರಿ ಬಹುತೇಕರು ಯಾವುದೇ ಟಾಸ್ಕ್ ಕೊಟ್ಟರೂ ಆಡಲು ಸಿದ್ಧರಿದ್ದೇವೆ ಎಂದಿದ್ದಾರೆ. ಆದರೆ ಟಾಸ್ಕ್ ಆಡಲೇಬೇಕು ಎಂದ ಚೈತ್ರ ಹೇಳಿಕೆಗೆ ಉಗ್ರ ಮಂಜು ರಾಂಗ್ ಆಗಿದ್ದಾರೆ. ಚೈತ್ರ ಅವರಿಗೆ ಟಾಸ್ಕ್ ಆಡೋಕೆ ಆಗಲ್ಲ ಅಂತ ಖ್ಯಾತೆ ತೆಗೆದಿದ್ದಾರೆ. ಧನಂಜಯ್ ನಿನಗೆ ಆಡೋಕೆ ಆಗದೆ ಇದ್ರೆ ಸೆಟ್ ಬ್ಯಾಕ್ ಆಗು ಅಂತಲೂ ಹೇಳಿದ್ದಾರೆ. ಇದಕ್ಕೆ ಕೇಳಿರುವ ತ್ರಿವಿಕ್ರಮ್, ಅಣ್ಣ ನಿನ್ನ ಪ್ರಾಬ್ಲಮ್ ಏನಣ್ಣ ಅಂತ ಕೇಳಿದ್ದಾರೆ. ನಾನು ಆಡಬೇಕು, ಆಡ್ತೇನೆ ಅಷ್ಟೇ ಅಂತ ಉಗ್ರ ಮಂಜು ಹೇಳಿ ಟಾಸ್ಕ್ ಅಖಾಡಕ್ಕೆ ಇಳಿದಿದ್ದಾರೆ. ಈ ವೇಳೆ ತ್ರಿವಿಕ್ರಮ್, ನಿಮ್ಮಿಂದ ದಿನಸಿಗಳಿಗೆ ಡ್ಯಾಮೇಜ್ ಆದರೆ ಏನು ಮಾಡೋಣ ಎಂದಿದ್ದಾರೆ. ಮಾತಿನ ಮಧ್ಯೆಯೇ ಟಾಸ್ಕ್ ಅಖಾಡಕ್ಕೆ ಧುಮುಕಿದ ಉಗ್ರ ಮಂಜು ಆಟ ಆಡಲು ಪರದಾಡ್ತಿರೋದು ಇಂದಿನ ಪ್ರೋಮೋದಲ್ಲಿ ಕಾಣಿಸಿದೆ. ಮಂಜು ಅವರ ಓವರ್ ಕಾನ್ಫಿಡೆನ್ಸ್ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ದಿನಸಿ ಇಲ್ಲದಂತೆ ಮಾಡುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಚೈತ್ರ ಅವರ ಜೊತೆ ಆಟಕ್ಕೆ ಇಳಿದಿರುವ ಉಗ್ರ ಮಂಜು ಬಾಯಿಂದ ಗಾಳಿ ಉದುತ್ತಾ ಬಲೂನ್ನ ಗೋಲ್ಗೆ ಹಾಕೋದಕ್ಕೆ ಆಗದೆ ಒದ್ದಾಡಿದ್ದಾರೆ. ಹೀಗಾಗಿ ಇಂದಿನ ಟಾಸ್ಕ್ ಗೆಲ್ಲದೆ ಇದ್ರೆ ಸ್ಪರ್ಧಿಗಳಿಗೆ ದಿನಸಿ ಸಾಮಗ್ರಿಗಳು ಸಿಗೋದೇ ಡೌಟ್ ಎನ್ನಲಾಗ್ತಿದೆ. ಟಾಸ್ಕ್ನಲ್ಲಿ ಗೆಲ್ತಾರಾ ಅಥವಾ ಸೋಲ್ತಾರಾ ಅನ್ನೋದೇ ಸದ್ಯದ ಸಸ್ಪೆನ್ಸ್ ಆಗಿದೆ.